ನಮಸ್ಕಾರ ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಫ್ಯಾಕ್ಟ್ವೈಡ್ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇಂಗ್ಲಿಷ್ ಕಲಿಯೋದು ಅಂದರೆ ಬೆಟ್ಟ ಹತ್ತಿದ ಹಾಗೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನನಗೂ ಮೊದಲು ಇಂಗ್ಲೀಷ್ ಅಂದರೆ ಅಷ್ಟಕ್ಕಷ್ಟೇ ಆಗಿತ್ತು. ಆದರೆ ಈ ಸಣ್ಣ ಪುಟ್ಟ ಕನ್ಫ್ಯೂಷನ್ ಬಗೆಹರಿಸ್ಕೊಂಡ್ಮೇಲೆ ಇಂಗ್ಲೀಷ್ ಇಷ್ಟು ಈಸಿನಾ ಅಂತ ಅರ್ಥ ಆಗ್ತಿದೆ. ಅದನ್ನೇ ನಿಮಗೆ ಹೇಳ್ಕೊಡೋಕೆ ಇವತ್ತು ನಾನು ಬಂದಿದ್ದೀನಿ. ಇವತ್ತು ಹ್ಯಾವ್ ಮತ್ತು ಹ್ಯಾಸ್ ಬಗ್ಗೆ ಒಂದು ಸೂಪರ್ ಕ್ವಿಜ್ ಮಾಡೋಣ. ನನಗೆ ಇಂಗ್ಲೀಷ್ ಬರೋಲ್ಲ ಅನ್ನೋರು ಈ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಮುಗಿಯೋ ಹೊತ್ತಿಗೆ ನೀವೇ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡ್ತೀರಾ. ಇದ್ರ ಬಗ್ಗೆ ಆಲ್ರೆಡಿ ನಾನು ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಆ ವಿಡಿಯೋದ ಲಿಂಕ್ ಏನಾದರೂ ಬೇಕಾದರೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ. ಈಗ ನಮ್ಮ ಕ್ವಿಜ್ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಈಗ ಮೊದಲನೇ ಪ್ರಶ್ನೆ ನೋಡೋಣ. ಐ ಡ್ಯಾಶ್ ಅ ಕೂಲ್ ಸ್ಮಾರ್ಟ್ ಫೋನ್. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಹ್ಯಾಸ್. ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ಹ್ಯಾವ್ ಅನ್ನೋದು ಸರಿಯಾದ ಆನ್ಸರ್. ನೋಡಿ ಫ್ರೆಂಡ್ಸ್, ಇಂಗ್ಲೀಷ್ನಲ್ಲಿ ಐ ಅಂದರೆ ನಾನು ಅಂತ ಬಂದಾಗ ನಾವು ಯಾವಾಗಲೂ ಹ್ಯಾವ್ನೇ ಬಳಸಬೇಕು. ನನ್ನ ಹತ್ರ ಫೋನ್ ಇದೆ ಅಂತ ಹೇಳಬೇಕಾದ್ರೆ ಐ ಹ್ಯಾವ್ ಅಂತಲೇ ಅನ್ನಬೇಕು. ಐ ಹ್ಯಾಸ್ ಅಂತ ಹೇಳೋದು ತಪ್ಪು, ನೆನಪಿಡಿ. ಐ ಯಾವಾಗಲೂ ಹ್ಯಾವ್ ಜೊತೆ ಫ್ರೆಂಡ್ಶಿಪ್ ಮಾಡುತ್ತೆ. ಓಕೆ, ಈಗ ಎರಡನೇ ಪ್ರಶ್ನೆ ನೋಡೋಣ. ಶಿ ಡ್ಯಾಶ್ ಆ್ಯನ್ ಅಮೇಝಿಂಗ್ ಫ್ಯಾಷನ್ ಸೆನ್ಸ್. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಹ್ಯಾಸ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ಹೌದು, ಆಪ್ಷನ್ ಬಿ ಹ್ಯಾಸ್ ಅನ್ನೋದು ಸರಿಯಾದ ಆನ್ಸರ್. ಇಲ್ಲಿ ಶಿ ಅಂದರೆ ಅವಳು, ಒಬ್ಬಳೇ ವ್ಯಕ್ತಿ ಇರೋದಲ್ವಾ. ಇಂಗ್ಲೀಷ್ನಲ್ಲಿ ಹಿ, ಶಿ, ಇಟ್ ಅಥವಾ ಯಾರದ್ದಾದ್ರೂ ಒಬ್ಬರ ಹೆಸರನ್ನು ಹೇಳಬೇಕಾದ್ರೆ ಅಂದರೆ ಸಿಂಗಲ್ ಪರ್ಸನ್ ಬಗ್ಗೆ ಹೇಳಬೇಕಾದ್ರೆ ನಾವು ಹ್ಯಾಸ್ ಬಳಸ್ತೀವಿ. ಅದು ಒಬ್ಬಳೇ ಹುಡುಗಿ ಆಗಿರಲಿ ಅಥವಾ ಒಬ್ಬನೇ ಹುಡುಗ ಆಗಿರಲಿ, ಅಲ್ಲಿ ಹ್ಯಾಸ್ ಫಿಕ್ಸ್. ಓಕೆ, ಈಗ ಮೂರನೇ ಪ್ರಶ್ನೆ ನೋಡೋಣ. ದೇ ಡ್ಯಾಶ್ ಅ ಲಾಟ್ ಆಫ್ ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಹ್ಯಾಸ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ಹ್ಯಾವ್ ಅನ್ನೋದು ಸರಿಯಾದ ಆನ್ಸರ್. ಇಲ್ಲಿ ದೇ ಅಂದರೆ ಅವರು, ಅಂದರೆ ಒಂದಕ್ಕಿಂತ ಹೆಚ್ಚು ಜನ ಇದ್ದಾರೆ. ಇದು ಬಹುವಚನ ಅಂದರೆ ಪ್ಲೂರಲ್ ಫಾರ್ಮಲ್ಲಿ ಇದೆ. ಯಾವಾಗ ಜನ ಜಾಸ್ತಿ ಇರ್ತಾರೋ ಅಥವಾ ದೇ ಅಂತ ಬರುತ್ತೋ ಆಗ ನಾವು ಹ್ಯಾವ್ ಬಳಸ್ತೀವಿ. ಬಹುಜನರು ಇದ್ದಾಗ ಹ್ಯಾಸ್ ಬರಲ್ಲ, ಹ್ಯಾವ್ ಬರುತ್ತೆ. ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಓಕೆ, ಸರಿ. ಈಗ ನಾಲ್ಕನೇ ಪ್ರಶ್ನೆ ನೋಡೋಣ. ಇಟ್ ಡ್ಯಾಶ್ ಅ ಫಾಸ್ಟ್ ಪ್ರೊಸೆಸರ್. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಹ್ಯಾಸ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ಹ್ಯಾಸ್ ಅನ್ನೋದು ಕರೆಕ್ಟ್ ಆನ್ಸರ್. ನೋಡಿ, ಯಾವುದಾದ್ರೂ ಒಂದು ವಸ್ತು ಅಥವಾ ಪ್ರಾಣಿಯನ್ನು ನಾವು ಹೇಳುವಾಗ ಹ್ಯಾಸ್ ಬಳಸ್ತೀವಿ. ಇಲ್ಲಿ ಇಟ್ ಅಂತ ಇರೋದ್ರಿಂದ ಹ್ಯಾಸ್ ಅನ್ನೋದು ಸರಿಯಾದ ಆನ್ಸರ್. ವಸ್ತುವಿನ ಬಗ್ಗೆ ಹೇಳುವಾಗ ಇಟ್ ಹ್ಯಾಸ್ ಅನ್ನೋದು ಇಂಗ್ಲಿಷ್ ಗ್ರಾಮರ್ ರೂಲ್. ಇದನ್ನು ಕೂಡ ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಓಕೆ, ಈಗ ಐದನೇ ಪ್ರಶ್ನೆ ನೋಡೋಣ. ವಿ ಡ್ಯಾಶ್ ಅ ಪ್ಲ್ಯಾನ್ ಫಾರ್ ದ ವೀಕೆಂಡ್. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಹ್ಯಾಸ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ಹ್ಯಾವ್ ಅನ್ನೋದು ಸರಿಯಾದ ಆನ್ಸರ್. ಇಲ್ಲಿ ಉಯ್ ಅಂದರೆ ನಾವು, ಅಂದರೆ ಇಲ್ಲಿ ನಾವೆಲ್ಲ ಸೇರಿದ್ದೀವಿ. ಈ ರೀತಿ ನಾವು ಅಥವಾ ಉಯ್ ಅಂತ ಬಂದಾಗ ಯಾವಾಗಲೂ ಹ್ಯಾವ್ ಬಳಸಬೇಕು. ಉಯ್ ಹ್ಯಾಸ್ ಅಂತ ಎಲ್ಲೂ ಬಳಸಬೇಡಿ, ಅದು ಕೇಳೋಕ್ಕೂ ಚೆನ್ನಾಗಿರಲ್ಲ, ಗ್ರಾಮರ್ ಕೂಡ ಅಲ್ಲ. ಓಕೆ, ಸರಿ. ಈಗ ಆರನೇ ಪ್ರಶ್ನೆ ನೋಡೋಣ. ರಾಹುಲ್ ಡ್ಯಾಶ್ ಯೂಟ್ಯೂಬ್ ಚಾನಲ್. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಹ್ಯಾಸ್. ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ಹ್ಯಾಸ್ ಅನ್ನೋದು ಸರಿಯಾದ ಆನ್ಸರ್. ರಾಹುಲ್ ಇಲ್ಲಿ ಒಬ್ಬನೇ ಹುಡುಗ. ನಾವು ಮೊದಲೇ ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಹೆಸರು ಬಂದಾಗ ನಾವು ಹ್ಯಾಸ್ ಬಳಸಬೇಕು. ರಾಹುಲ್ ಹ್ಯಾಸ್ ಅ ಚಾನಲ್ ಅಂದರೆ ರಾಹುಲ್ ಹತ್ರ ಚಾನಲ್ ಇದೆ ಅಂತ ಅರ್ಥ. ಓಕೆ, ಈಗ ಏಳನೇ ಪ್ರಶ್ನೆ ನೋಡೋಣ. ಯು ಡ್ಯಾಶ್ ಅ ಗ್ರೇಟ್ ಪರ್ಸ್ನಾಲಿಟಿ. ಆಪ್ಷನ್ ಎ ಹ್ಯಾವ್,
ಆಪ್ಷನ್ ಬಿ ಹ್ಯಾಸ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಎ ಹ್ಯಾವ್ ಅನ್ನೋದು ಸರಿಯಾದ ಆನ್ಸರ್. ಇಂಗ್ಲಿಷ್ನಲ್ಲಿ ಒಂದು ವಿಚಿತ್ರ ನಿಯಮ ಇದೆ. ಯು ಇದರ ಕನ್ನಡ ಅರ್ಥ ಏನು? ನೀನು ಅಥವಾ ನೀವು. ಇಲ್ಲಿ ಒಬ್ಬರೇ ವ್ಯಕ್ತಿ ಇದ್ದರೂ ಕೂಡ ಅದ್ರ ಜೊತೆ ಯಾವಾಗಲೂ ಹ್ಯಾವನ್ನೇ ಬಳಸಬೇಕು. ಯು ಹ್ಯಾಸ್ ಅನ್ನೋದು ಇಂಗ್ಲಿಷ್ನಲ್ಲಿ ಇಲ್ಲವೇ ಇಲ್ಲ. ಸೊ ಕಣ್ಮುಚ್ಚಿ ಯು ಹ್ಯಾವ್ ಅಂತ ಬರೆದ್ಬಿಡಿ. ಓಕೆ, ಈಗ 8ನೇ ಪ್ರಶ್ನೆ ನೋಡೋಣ. ದ ಲ್ಯಾಪ್ಟಾಪ್ ಡ್ಯಾಶ್ ಎ ಬ್ಯಾಕ್ಲಿಟ್ ಕೀಬೋರ್ಡ್. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಹ್ಯಾಸ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು, ಆಪ್ಷನ್ ಬಿ ಹ್ಯಾಸ್ ಅನ್ನೋದು ಸರಿಯಾದ ಆನ್ಸರ್. ಲ್ಯಾಪ್ಟಾಪ್ ಅನ್ನೋದು ಒಂದು ವಸ್ತು, ಅದು ಒಂದೇ ಇರೋದ್ರಿಂದ ಅಂದರೆ ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ಹ್ಯಾಸ್ ಬಳಸಬೇಕು. ಒಂದು ವೇಳೆ ಲ್ಯಾಪ್ಟಾಪ್ಸ್ ಬಹುವಚನ ಅಂತ ಇದ್ದಿದ್ರೆ ನಾವು ಹ್ಯಾವ್ ಬಳಸಬೇಕಿತ್ತು. ಆದರೆ ಇಲ್ಲಿ ಒಂದೇ ಇರೋದ್ರಿಂದ ಹ್ಯಾಸ್ ಅನ್ನೋದು ಸರಿಯಾದ ಉತ್ತರ. ಓಕೆ, ಈಗ 9ನೇ ಪ್ರಶ್ನೆ ನೋಡೋಣ. ಮೈ ಫ್ರೆಂಡ್ಸ್ ಡ್ಯಾಶ್ ಟಿಕೆಟ್ಸ್ ಫಾರ್ ದ ಮೂವಿ. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಹ್ಯಾಸ್. ಸರಿಯಾದ ಉತ್ತರ ಯಾವುದು? ನೀವೇ ಗೆಸ್ ಮಾಡಿ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ಹ್ಯಾವ್ ಅನ್ನೋದು ಸರಿಯಾದ ಆನ್ಸರ್. ಇಲ್ಲಿ ಮೈ ಫ್ರೆಂಡ್ ಅಂತ ಇಲ್ಲ, ಫ್ರೆಂಡ್ಸ್ ಅಂದರೆ ಗೆಳೆಯರು ಅಂತ ಇದೆ. ಅಂದರೆ ಇದು ಬಹುವಚನ. ಗ್ರೂಪ್ ಬಗ್ಗೆ ಅಥವಾ ಜಾಸ್ತಿ ಜನರ ಬಗ್ಗೆ ಮಾತನಾಡಬೇಕಾದ್ರೆ ನಾವು ಯಾವಾಗಲೂ ಹ್ಯಾವ್ ಬಳಸಬೇಕು. ಇದನ್ನು ಸದಾಕಾಲ ನೆನ್ಪಿಟ್ಕೊಳ್ಬೇಕು. ಓಕೆ ಸರಿ, ಈಗ 10ನೇ ಪ್ರಶ್ನೆ, ಕೊನೆ ಪ್ರಶ್ನೆ ನೋಡೋಣ. ಡೂ ಯು ಡ್ಯಾಶ್ ಎನಿ ಡೌಟ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಪ್ಷನ್ ಎ ಹ್ಯಾವ್, ಆಪ್ಷನ್ ಬಿ ಹ್ಯಾಸ್. ಸರಿಯಾದ ಆನ್ಸರ್ ಯಾವುದು? ನೀವೇ ಗೆಸ್ ಮಾಡಿ. ನಿಮ್ಮ ಟೈಮ್ ಸ್ಟಾರ್ಟ್ ನೌ. ಹೌದು ಫ್ರೆಂಡ್ಸ್, ಆಪ್ಷನ್ ಎ ಹ್ಯಾವ್ ಅನ್ನೋದು ಸರಿಯಾದ ಆನ್ಸರ್. ಇದು ತುಂಬ ಮುಖ್ಯವಾದ ಪಾಯಿಂಟ್. ಪ್ರಶ್ನೆ ಕೇಳಬೇಕಾದ್ರೆ ವಾಕ್ಯದಲ್ಲಿ ಡೂ ಅಥವಾ ಡಸ್ ಬಂದರೆ ಅದರ ಮುಂದೆ ಯಾವಾಗಲೂ ಹ್ಯಾವ್ ಮಾತ್ರ ಬರಬೇಕು. ಡಸ್ ಹಿ ಹ್ಯಾವ್ ಅಂತಲೇ ಕೇಳಬೇಕೇ ಹೊರತು ಡಸ್ ಹಿ ಹ್ಯಾಸ್ ಅನ್ನಬಾರ್ದು. ಇದು ಇಂಗ್ಲೀಷ್ನ ಒಂದು ಸ್ಪೆಷಲ್ ರೂಲ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇಂಗ್ಲೀಷ್ ಕಲಿಯೋದು ಎಷ್ಟು ಮಜಾ ಅಲ್ವಾ? ಇವತ್ತಿನ 10 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಕರೆಕ್ಟ್ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಈ ಸರಳವಾದ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಕಲಿಯೋದು ಮತ್ತು ಕಲಿಸೋದು ಎರಡು ಪುಣ್ಯದ ಕೆಲಸ. ಇದೇ ರೀತಿ ಇನ್ನು ಇಂಟ್ರೆಸ್ಟಿಂಗ್ ಆಗಿ ಇಂಗ್ಲೀಷ್ ಕಲಿಯೋಕ್ಕೆ ನಮ್ಮ ಫ್ಯಾಕ್ಟ್ವೈಡ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್.